ಹರಿಯ ನೆನೆಸಿದ ದಿವಸ ಶುಭಮಂಗಳ. ಹರಿಯ ನೆನೆಸಿದ ದಿವಸ ಶುಭಮಂಗಳ. ಹರಿಯ ನೆನೆಸದ ದಿವಸ ಅವಮಂಗಳ. ಹರಿಯ ನೆನೆಸಿದ ದಿವಸ ಶುಭಮಂಗಳ. ಹರಿಯ ನೆನೆಸಿದ ನಿಮಿಷ ಆವಾಗಲೂ ಹರುಷ. ಹರಿಯ ನೆನೆಸಿದ ನಿಮಿಷ ಆವಾಗಲೂ ಹರುಷ. ಹರಿಯ ನೆನೆಸದ ದಿವಸ ದುರ್ಮಾನಸ. ಹರಿಯ ನೆನೆಸಿದ ಗಳಿಗೆ ಮುಕ್ತಿಗೆ ಬೆಳವಣಿಗೆ. ಹರಿಯ ನೆನೆಸಿದ ಗಳಿಗೆ ಮುಕ್ತಿಗೆ ಬೆಳವಣಿಗೆ. ಹರಿಯ ನೆನೆಸದ ಗಳಿಗೆ ಯಮನ ಬಳಿಗೆ. ಹರಿಯ ನೆನೆಸಿದ ದಿವಸ ಶುಭಮಂಗಳ. ಹರಿಯ ನೆನೆಸಿದ ನರನು ಅವನೇನೆ ಕೃತಕೃತ್ಯ. ಹರಿಯ ನೆನೆಸಿದ ನರನು ಅವನೇನೆ ಕೃತಕೃತ್ಯ. ಹರಿಯ ನೆನೆಸದ ನರನ ಜನುಮ ವ್ಯರ್ಥ. ಹರಿಯ ನೆನೆಸಿದ ನರನು ಅವನೇನೆ ಕೃತಕೃತ್ಯ. ಹರಿಯ ನೆನೆಸದ ನರನ ಜನುಮ ವ್ಯರ್ಥ. ಪುರಂದರನ ಪ್ರೀತಿಯ ಶ್ರೀ ವಿಜಯ ವಿಠ್ಠಲನಂಘ್ರಿ. ಪುರಂದರನ ಪ್ರೀತಿಯ ಶ್ರೀ ವಿಜಯ ವಿಠ್ಠಲನಂಘ್ರಿ. ಮರೆಯದೆ ಅನುದಿನವೂ ಅವನೇನೆ ಮುಕ್ತ. ಹರಿಯ ನೆನೆಸಿದ ದಿವಸ ಶುಭಮಂಗಳ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ. ವಿಮೃಶ್ಯೈತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜ್ಞಾನೇ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 9ನೇ ಅಧ್ಯಾಯವಾದಂತಹ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ನೋಡುತ್ತಾ ಗೀತೆಯ ಹೃದಯ ಭಾಗವಾಗಿರುವಂತಹ ಈ ಪರಮ ರಹಸ್ಯವಾದಂತಹ 4ನೆಯ ಸ್ತರದಲ್ಲಿರುವಂತಹ ತುರಿಯಾವಸ್ಥೆಯಲ್ಲಿರುವಂತಹ ಪರಮಾತ್ಮನ ಸಕಲ ಗುಣಗಳನ್ನು, ಪರಮಾತ್ಮನು ಹೇಗೆ ರಚಿಸಲ್ಪಟ್ಟಿದ್ದಾನೆ, ನಮ್ಮಂತೆಯೇ ಅವನು ಹೇಗೆ ವ್ಯಕ್ತವಾಗುವನು ಮತ್ತು ಶರೀರಗಳನ್ನು ಧಾರಣೆ ಮಾಡುವನು, ಕಾರಣ ಶರೀರವಾಗಲಿ ಸೂಕ್ಷ್ಮ ಶರೀರವಾಗಲಿ
ಅಥವಾ ಭೌತಿಕ ಶರೀರವಾಗಲಿ ಪರಮಾತ್ಮನು ಧಾರಣೆ ಮಾಡುವ ವಿಧಿವಿಧಾನಗಳೇ ಬೇರೆ, ಸಾಮಾನ್ಯ ಮನುಷ್ಯರುಗಳು ಹುಟ್ಟುವ ರೀತಿಯೇ ಬೇರೆ. ಎಲ್ಲರಲ್ಲಿಯೂ ಮೂರೂ ದೇಹಗಳು ಇರುವುದಾದರೂ ಭಗವಂತನ ಅವತಾರವು ಹೇಗಿರುತ್ತದೆಂದರೆ, ಪ್ರತಿ ದೇಹದ ಮೇಲೂ ತನ್ನ ಒಂದು ಹಿಡಿತವನ್ನು ಸಾಧಿಸಿರುತ್ತಾನೆ. ಆದರೆ ಮಾನವಾದಿಗಳಾಗಿ ಯಾವ ಪ್ರಾಣಿಗಳು ತನ್ನ ದೇಹದ ಮೇಲೆ ನಿಯಂತ್ರಣವನ್ನು ಸಾಧಿಸಲಾಗುವುದಿಲ್ಲ ಎಂಬ ಅರ್ಥದಲ್ಲಿ ನೋಡಿಕೊಳ್ಳುತ್ತಾ, ಪರಮಾತ್ಮನಿಗೂ ಮಾನವನಿಗೂ ಪ್ರಾಣಿಗಳಿಗೂ ಎಷ್ಟು ಅಂತರ ಉಂಟಾಗಿದೆ, ಪ್ರಕೃತಿಯಲ್ಲಿಯೇ ರಚನೆಯಲ್ಲಿಯೇ ಯಾವ ರೀತಿಯ ವ್ಯತ್ಯಾಸಗಳಿವೆ ಎಂಬುದನ್ನು ವರ್ಣಿಸುತ್ತಾ ಪರಮಾತ್ಮನು ತುರಿಯ ಸ್ತರವಾದಂತಹ ತನ್ನ ವೈಕುಂಠ ಲೋಕದ ಸ್ತರವಾಗಿರುವಂತಹ ಪರಮಾತ್ಮನ ದೇಹ ರಚನೆ ಮತ್ತು ವಿಶ್ವರಚನೆ, ವಿಶ್ವಾತ್ಮನಾಗಿ ಅವನು ಹೇಗೆ ಇರುವನು ಎಂಬುದೆಲ್ಲವನ್ನು ತಿಳಿಸಿಕೊಡುತ್ತಾ ಪರಮಾತ್ಮನು ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಪ್ರತಿಯೊಬ್ಬ ಜೀವವನ್ನು, ಪ್ರತಿಯೊಂದು ಮನುಷ್ಯನನ್ನು ಯಾವ ರೀತಿ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತದೆ, ವ್ಯಕ್ತಿತ್ವದ ಬದಲಾವಣೆ ಯಾವ ರೀತಿಯಲ್ಲಾಗುತ್ತದೆ, ಗುಣ ಕರ್ಮ ವಿಭಾಗಶಃ ಅವರವರು ಮಾಡುವ ಕರ್ಮಗಳು ಹೇಗೆ ವಾಸನೆಯಿಂದಲೂ ಪ್ರಾಕೃತಿಕವಾದ ಶರೀರದಿಂದಲೂ ಆದೇಶಿಸಲ್ಪಟ್ಟು ಶರೀರದ ಆಣತಿಯಂತೆ ಪ್ರಕೃತಿಯ ವಶವಾಗಿ ಪ್ರತಿಯೊಬ್ಬನು ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ ಎಂಬುದನ್ನು ವಿವರಿಸಿದ ನಂತರದಲ್ಲಿ ಈಗ ಪರಮಾತ್ಮನು ಹೇಗೆ ಈ ಮೂರೂ ಸ್ತರಗಳನ್ನು ದಾಟಿ ಮೂರು ದೇಹಗಳ ಪ್ರಭಾವಕ್ಕೆ ಒಳಗಾಗದೆ ದೇಹಗಳೇ ಅವನ ಪ್ರಭಾವಕ್ಕೆ ಒಳಗಾಗುವುದು ಎಂಬ ಮಾತುಗಳನ್ನು ಹೇಳುತ್ತಾ ತುರಿಯಾವಸ್ಥೆಯನ್ನು ವರ್ಣಿಸುತ್ತಾ 9ನೇ ಅಧ್ಯಾಯವಾದ ರಾಜಗುಹ್ಯ ರಾಜವಿದ್ಯಾ ಯೋಗದಲ್ಲಿ ಕೊನೆಯ ಶ್ಲೋಕಗಳನ್ನು 3-4 ಶ್ಲೋಕಗಳನ್ನು ಹೇಳುತ್ತಾ ಈ ಅಧ್ಯಾಯವನ್ನು ಮುಗಿಸುತ್ತಲಿದ್ದಾನೆ. ನಾವು ಈ ಅಧ್ಯಾಯದಲ್ಲಿ ಕಲಿತುಕೊಂಡಂತಹ ಅತ್ಯಂತ ಗಹನವಾದ ವಿಷಯಗಳೆಂದರೆ, ಪರಮಾತ್ಮನ ಶರೀರ ರಚನೆಯು ನಮ್ಮಗಳೆಲ್ಲರಂತೆಯೇ ಇದ್ದರೂ ಅವನು ಎಲ್ಲವನ್ನೂ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡು ತನ್ನ ಶರೀರವನ್ನು ತನ್ನ ವಶದಲ್ಲಿಟ್ಟುಕೊಂಡು ಪ್ರಕೃತಿಯ ವಶಕ್ಕೆ ಬೀಳದಲೇ ಪ್ರಕೃತಿಯನ್ನು ತಾನೇ ನಿಯಂತ್ರಿಸುತ್ತಿದ್ದಾನೆ, ಮಾಯೆಯನ್ನು ತಾನೇ ನಿಯಂತ್ರಿಸುತ್ತಿದ್ದಾನೆ ಎಂಬ ವಿಷಯಗಳನ್ನು ವಿಶದೀಕರಿಸುತ್ತಾ, ಸಮ್ಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯೀತೆ ತೇಷು ಚ ಅಪಿ ಅಹಂ. ನನ್ನಲ್ಲಿ ಅವರು, ಅವರಲ್ಲಿ ನಾನು ಇದ್ದು ಬಿಡುತ್ತೇವೆ. ಆದರೂ ನನ್ನನ್ನು ಯಾರೂ ಅಷ್ಟು ಸುಲಭವಾಗಿ ತಿಳಿದುಕೊಳ್ಳಲಾಗುವುದಿಲ್ಲ. ಮೂರೂ ದೇಹಗಳ ಆಚೆ ಇರುವಂತಹ ನಾನು ದೇಹಗಳಿಂದ ಬೇರೆಯಾಗಿಯೇ ಇರುತ್ತೇನೆ, ದೇಹಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಆದ ಕಾರಣದಿಂದ ಅರ್ಜುನ, ಪ್ರಕೃತಿಯಾಗಲಿ ಮಾಯೆಯಾಗಲಿ ನನ್ನನ್ನು ಯಾವ ರೀತಿ ಬಂಧನಕ್ಕೂ ಒಳಪಡಿಸಲಾರದು. ನನಗೆ ಯಾವುದೇ ಕರ್ಮಗಳೂ ಇಲ್ಲ ಮತ್ತು ಯಾರಲ್ಲಿಯೂ ನನಗೆ ದ್ವೇಷವೂ ಇಲ್ಲ, ಯಾರಲ್ಲಿಯೂ ನನಗೆ ಅನುರಾಗವೂ ಇಲ್ಲ ಎಂಬ ತನ್ನ ನಿಸ್ಪೃಹವಾದ ನಿರಾಮಯವಾದ ಅಸ್ತಿತ್ವವನ್ನು ವರ್ಣಿಸುತ್ತಿದ್ದಾನೆ. ಅಪಿ ಚೇತ್ ಸುದೂರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಂದರೆ ಪರಮಾತ್ಮನ ಸ್ಪರ್ಶ ಮಾತ್ರದಿಂದಲೇ, ಸಂಪರ್ಕ ಮಾತ್ರದಿಂದಲೇ ಯಾವುದೇ ವ್ಯಕ್ತಿಯು, ಉದಾಹರಣೆಗೆ
ಕಬ್ಬಿಣದ ತುಂಡೊಂದನ್ನು ಅಯಸ್ಕಾಂತದ ಜೊತೆಯಲ್ಲಿ ಇಟ್ಟಾಗ ಹೇಗೆ ಅಯಸ್ಕಾಂತೀಯ ಗುಣಗಳನ್ನು ಕಬ್ಬಿಣದ ತುಂಡು ಪಡೆದುಕೊಳ್ಳುತ್ತದೋ ಆ ರೀತಿ ಪ್ರತಿಯೊಂದು ಹೃದಯ ಮಂದಿರದಲ್ಲಿಯೂ ಇರುವ ಪರಮಾತ್ಮನನ್ನು ಯಾರು ಸ್ಪರ್ಶಿಸುತ್ತಾರೋ, ಯೋಗದ ಮಾರ್ಗದಿಂದ ಯಾರು ನೋಡುತ್ತಾರೆಯೋ ಅಂತಹವರುಗಳಿಗೆ ಸುದುರಾಚಾರೋ, ಅವನು ದುರಾಚಾರವಂತನಾಗಿದ್ದರೂ ತತ್ಕ್ಷಣದಿಂದಲೇ ಪರಿವರ್ತಿತನಾಗುವನು. ಪರಮಾತ್ಮನ ಗುಣಧಾಮವು ಆ ರೀತಿ ಕೆಲಸ ಮಾಡುತ್ತದೆ. ಪರಮಾತ್ಮನ ದರ್ಶನದಿಂದಲೇ ಬದಲಾಗುವಂತಹ ವಿಷಯಗಳು, ವ್ಯಕ್ತಿಗಳು ಇನ್ನು ಪರಮಾತ್ಮನ ಸ್ಪರ್ಶದಿಂದ ಆಗುವುದಿಲ್ಲವೇ ಎಂಬರ್ಥದಲ್ಲಿ ಪರಮಾತ್ಮನು ಅಂತಹ ವ್ಯಕ್ತಿಗಳನ್ನು ದುರಾಚಾರನಾಗಿದ್ದರೂ ಒಂದು ವೇಳೆ ಶ್ರದ್ಧೆಯಿಂದ ನನ್ನ ಭಕ್ತನಾಗಿ ಬಿಟ್ಟರೆ, ನನ್ನನ್ನು ಭಜಿಸಿ ಬಿಟ್ಟರೆ, ಅಂದರೆ ಯೋಗದ ಮೂಲಕ ಪರಮಾತ್ಮನನ್ನು ಸ್ಪರ್ಶಿಸಿದರೆ, ಹಾಗಾದರೆ ಪರಮಾತ್ಮನಿಗೂ ಸಾಮಾನ್ಯ ಮನುಷ್ಯನಿಗೂ ಅಂತರವಿದೆಯೇ, ದೂರವಿದೆಯೇ, ಮಧ್ಯದಲ್ಲಿ ಕಂದಕವಿದೆಯೇ? ಹೌದು. ಆ ವಿಷಯವನ್ನೇ ಪರಮಾತ್ಮನು ದೃಢೀಕರಿಸುತ್ತಾ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಹೃದಯ ಮಂದಿರದಲ್ಲಿಯೇ ಕುಳಿತಿರುವಂತಹ ನನ್ನನ್ನು ತಿಳಿದುಕೊಳ್ಳಲಾರನು, ಭಾವಿಸಲಾರನು, ನನ್ನ ಕಡೆಗೆ ಬರಲಾರನು. ಕಾರಣವೇನೆಂದರೆ ಪ್ರಾಕೃತಿಕ ಶರೀರದ ಇಂದ್ರಿಯಗಳು ಹೊರಗಿನ ಪ್ರಪಂಚದ ವಿಷಯಗಳೊಂದಿಗೆ ಸದಾಕಾಲವೂ ಸಂಪರ್ಕದಲ್ಲಿರುವಂತೆ ಏರ್ಪಾಡಾಗಿದೆ. ಈ ವ್ಯವಸ್ಥೆಯೇ ಈ ರೀತಿ ಕಾರ್ಯ ಮಾಡುತ್ತಿದೆ. ಆ ವಿಷಯಗಳಿಂದ, ಲೌಕಿಕ ವಿಷಯಗಳಿಂದ ಸಂಪರ್ಕವನ್ನು ಯಾರು ಕಡಿದುಕೊಳ್ಳುತ್ತಾರೆಯೋ ಅಂತಹವರ ಇಂದ್ರಿಯಗಳು ಒಳಸರಿದು ಹೃದಯ ಮಂದಿರದಲ್ಲಿರುವ ನನ್ನ ಕಡೆಗೆ ಬರಲಾರಂಭಿಸುತ್ತದೆ. ಅಂತಹ ವ್ಯಕ್ತಿಯ ದೃಷ್ಟಿಯು ನನ್ನ ಮೇಲೆ ಬಿದ್ದ ಒಡನೆಯೇ ಅವನಲ್ಲಿ ಪರಿವರ್ತನೆಗಳು ಉಂಟಾಗುತ್ತದೆ. ಆ ಕ್ಷಣದಿಂದಲೇ ಅಂತಹ ವ್ಯಕ್ತಿಯು ದುರಾಚಾರನಾಗಿದ್ದರೂ, ದುಷ್ಟನಾಗಿದ್ದರೂ ಸದಾಚಾರ ಸಂಪನ್ನನಾಗುವನು. ಉದಾಹರಣೆಯಾಗಿ ಸುಮಾರು ವಿಷಯಗಳನ್ನು ತಿಳಿಸಿದೆವು. ವಾಲ್ಮೀಕಿಯು ಕಾಡಿನಲ್ಲಿ ದಾರಿಹೋಕರನ್ನು ಅಡ್ಡ ಹಾಕಿ ಹೊಡೆದು ಧನ ಸಂಪಾದನೆಯನ್ನು ಮಾಡುತ್ತಿದ್ದಂತಹ ಕಳ್ಳ ಉದ್ಯಮವನ್ನು ನಡೆಸುತ್ತಿದ್ದಂತಹವನು ಅಗಸ್ತ್ಯರಂತಹ ಮಹಾ ಋಷಿಗಳ ಸಂಸರ್ಗದಿಂದ ಅಂತರಂಗದ ಕಣ್ತೆರೆದು ಅವರಿಂದ ಉಪದೇಶವನ್ನು ಪಡೆದು ತಪಸ್ಸನ್ನು ಮಾಡಲಾಚರಿಸಿ ವಲ್ಮೀಕವು ಅವನ ಸುತ್ತಲೂ ಬೆಳೆದು ಅಂತರಂಗದಲ್ಲಿಯೇ ಸದಾಕಾಲವೂ ಇದ್ದು ಬಿಟ್ಟು ಪರಮಾತ್ಮನ ದರ್ಶನವನ್ನು, ಪರಮಾತ್ಮನ ಸ್ಪರ್ಶವೂ ಆದ ಒಡನೆಯೇ ಹೇಗೆ ವಾಲ್ಮೀಕಿ ಋಷಿಗಳಾಗಿ ಪರಿವರ್ತಿತನಾಗುವನೋ ಆ ರೀತಿಯಲ್ಲಿ ಎಂತಹ ವ್ಯಕ್ತಿಯು ಪರಮಾತ್ಮನ ಸಂಪರ್ಕಕ್ಕೆ ಹತ್ತಿರಕ್ಕೆ ಹೋದರೆ ಅವನು ಪರಿವರ್ತಿತನಾಗುವನು ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾ, ಸೂರ್ಯನನ್ನೇ ನಾವು ದೇವರು ಎಂದು ಭಾವಿಸುತ್ತೇವೆ. ಸೂರ್ಯ ಮಂಡಲ ಮಧ್ಯವರ್ತಿಯಾಗಿರುವಂತಹ ಪರಮಾತ್ಮನು ಸವಿತ್ರ ಮಂಡಲ ಮಧ್ಯವರ್ತಿ. ಅಂದರೆ ಭೌಗೋಳಿಕವಾಗಿ ಭೌತಿಕವಾಗಿರುವಂತಹ ಸೂರ್ಯಮಂಡಲದ ಮಧ್ಯದಲ್ಲಿದ್ದಾನೆಂಬುದಾಗಿ ಅರ್ಥೈಸಬಾರದು. ಪರಮಾತ್ಮನು ನಮ್ಮಂತೆಯೇ ಶರೀರಗಳನ್ನು ಧರಿಸುವವನಾಗಿ ಸೂರ್ಯ ತೇಜಸ್ಸಿನಂತೆ, ಚಂದ್ರ ತೇಜಸ್ಸಿನಂತೆ ತಾನು ಕಂಗಳಿಸುವೆನು ಎಂಬುದಾಗಿ ತಿಳಿಸುತ್ತಾನೆ. ಇಲ್ಲಿ ಸೂಕ್ಷ್ಮ ರೂಪ, ಅತಿ ಸೂಕ್ಷ್ಮ ರೂಪಗಳನ್ನು ನಾವು ಭಾವಿಸಿ ಪರಮಾತ್ಮನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಪರಮಾತ್ಮನು ಸಕಲರ ಹೃದಯ ಮಂದಿರದಲ್ಲಿರುವುದರಿಂದ ಅವನ ಸಂಸರ್ಗವು, ಸಂಪರ್ಕವು, ಸ್ಪರ್ಶವು ಏರ್ಪಟ್ಟ ಒಡನೆಯೇ ಅಂತಹ ವ್ಯಕ್ತಿಯು ಎಂತಹ ದುರಾಚಾರನಾಗಿದ್ದರೂ ಧರ್ಮಾತ್ಮನಾಗುವನು. ಕ್ಷಿಪ್ರಂ, ತತ್ಕ್ಷಣದಲ್ಲಿಯೇ ಧರ್ಮಾತ್ಮನಾಗಿ ಬಿಡುವನು ಎಂಬುದಾಗಿ ಪರಮಾತ್ಮನು ಅಭಯ ವಾಕ್ಯಗಳನ್ನು ಕೊಡುತ್ತಾ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಶ್ವಂಚಾತಿಂ ನಿಗಚ್ಚತಿ, ಶಾಂತಿಯನ್ನು ಹೊಂದುವವನಾಗುತ್ತಾನೆ.
ಅಂತರಂಗದ ಒಳಗೆ ಯಾರು ಪ್ರವೇಶ ಮಾಡಿದರೂ ಅವರವರ ದೇಹದಲ್ಲಿಯೇ ಶಾಂತಿ ನೆಲೆಸಿರುತ್ತದೆ. ಪರಮಾತ್ಮನಿರುವೆಡೆಯೆಲ್ಲ ಶಾಂತಿಯೇ, ಧರ್ಮವೇ, ಸತ್ಯವೇ, ಸತ್ವವೇ ಆವರಿಸಿಕೊಂಡಿರುತ್ತದೆ. ಅಂತಹ ಪರಮಾತ್ಮನ ಗುಣಲಕ್ಷಣಗಳನ್ನು ಪರಮಾತ್ಮನು ವಿವರಿಸಿ ಬಿಡಿಸಿ ಹೇಳುತ್ತಾ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಶ್ವ ಶಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅಪ, ನನ್ನನ್ನು ಭಜಿಸಿದರೆ ನನ್ನ ಸಂಸರ್ಗದಿಂದ, ಸಂಪರ್ಕದಿಂದಲೇ, ಪರಿಣಾಮದಿಂದ, ಪ್ರಭಾವದಿಂದ ಪರಿವರ್ತಿತನಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನನ್ನ ಭಕ್ತನಾಗುತ್ತಾನೆ. ನನ್ನ ಭಕ್ತರಿಗೆ, ಅದರಲ್ಲೂ ವಿಶೇಷವಾಗಿ ಜ್ಞಾನಿ ಭಕ್ತರಿಗೆ, ಎಂದರೆ ಎಲ್ಲರೂ ಭಕ್ತರೇ, ಎಲ್ಲರೂ 4 ವಿಧದ ಭಕ್ತರಲ್ಲಿ ಒಬ್ಬರಲ್ಲ ಒಬ್ಬರಾಗಿರುತ್ತಾರೆ. ಆ ಹೇಳುವ 4 ವಿಧದ ಭಕ್ತರುಗಳನ್ನು ಪರಮಾತ್ಮನು 4 ಸ್ತರಗಳಲ್ಲಿರುವವರೆಂಬುದಾಗಿ ವರ್ಣಿಸುತ್ತಾನೆ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ. ಜ್ಞಾನಿ ಭಕ್ತನೆಂದರೆ ಪರಮಾತ್ಮನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ, ಇದು ಲೋಕದಲ್ಲಿಯೂ ಕಾಣಸಿಗುವಂತಹ ಸಾಕ್ಷಿಗಳು. ದೀಪಕ್ಕೆ ಅತ್ಯಂತ ಹತ್ತಿರದಲ್ಲಿರುವವನಿಗೆ ದೀಪದ ಪ್ರಭಾವವಾಗಲಿ ಬೆಳಕಾಗಲಿ ಬಹಳವಾಗಿರುತ್ತದೆ, ಕಾಣಿಸುತ್ತದೆ. ದೀಪದ ಹತ್ತಿರದಿಂದ ದೂರ ದೂರ ಸರಿದಂತೆ ಪರಮಾತ್ಮನು 4 ಸ್ತರಗಳನ್ನು ವರ್ಣಿಸುತ್ತಾನೆ. ಆ 4 ಸ್ತರಗಳನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಎಂಬುದಾಗಿಯೂ ವರ್ಣಿಸುತ್ತಾನೆ. ಅಂದರೆ ಬ್ರಾಹ್ಮಣನು ತನ್ನ 3 ಶರೀರಗಳಲ್ಲಿ ಒಳಗಿನ ಶರೀರವನ್ನು ದಾಟಿ ಹೋಗುವಂತಹ ಸಾಧನೆಗಳನ್ನು ಮಾಡುವವನಾಗಿರುತ್ತಾನೆ. ಅಂತಹವನು ಬ್ರಹ್ಮನನ್ನು ಕಂಡಿರುತ್ತಾನೆ. ಬ್ರಹ್ಮನನ್ನು ಕಾಣುವುದು, ಪರಬ್ರಹ್ಮನನ್ನು ಕಾಣುವುದು ವ್ಯತ್ಯಾಸವಿಲ್ಲ. ಬ್ರಹ್ಮರೆಲ್ಲರೂ ಪರಮಾತ್ಮನ ಪರಬ್ರಹ್ಮನ ಅಂಶವೇ. ಹಾಗಾಗಿ ಪರಮಾತ್ಮನಿಗೆ ಅತ್ಯಂತ ಹತ್ತಿರದಲ್ಲಿರುತ್ತಾನೆ ಬ್ರಾಹ್ಮಣ ಎಂಬರ್ಥದಲ್ಲಿ ಪರಮಾತ್ಮನು ಕ್ಷಿಪ್ರಂ ಭವತಿ ಧರ್ಮಾತ್ಮ. ಅಂತ ಬ್ರಾಹ್ಮಣನು ಜ್ಞಾನಿ ಭಕ್ತನಾಗಿರುತ್ತಾನೆ, ಬ್ರಹ್ಮನನ್ನು ತಿಳಿದವನಾಗಿರುತ್ತಾನೆ, ಬ್ರಹ್ಮನನ್ನು ಕಂಡವನಾಗಿರುತ್ತಾನೆ. ಬ್ರಹ್ಮನು ಪರಬ್ರಹ್ಮನು ಬೇರೆ ಎಲ್ಲ ಎಂಬುದನ್ನು ಎಲ್ಲ ರೀತಿಯಲ್ಲಿಯೂ ಅರ್ಥ ಮಾಡಿಕೊಂಡಿರುತ್ತಾನೆ. ಆ ಕಾರಣದಿಂದ ಅವನು ಬ್ರಹ್ಮಜ್ಞಾನಿ ಎನಿಸಿಕೊಳ್ಳುತ್ತಾನೆ. ಅಂತಹ ಬ್ರಹ್ಮಜ್ಞಾನಿ ಭಕ್ತನು ಜ್ಞಾನಿ ಭಕ್ತನೆನಿಸಿ ನನಗೆ ಅತ್ಯಂತ ಹತ್ತಿರದಲ್ಲಿರುತ್ತಾನೆ, ಅವನಿಗೆ ಅತ್ಯಂತ ಹತ್ತಿರದಲ್ಲಿ ನಾನು ಇರುತ್ತೇನೆ. ಹಾಗಾಗಿ ಅರ್ಜುನ, ಅಂತಹ ಜ್ಞಾನಿ ಭಕ್ತರು ಎಂದೂ ನಾಶವಾಗುವುದಿಲ್ಲ. ಅವರನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನನಗೆ ಅತ್ಯಂತ ಹತ್ತಿರದಲ್ಲಿರುವವರು ನನ್ನಂತೆಯೇ ಆಗಿರುತ್ತಾರೆ. ನನ್ನ ಹೊರ ಕವಚದಂತೆ ಅವರು ಕಾಣಿಸುತ್ತಿರುತ್ತಾರೆ. ಹಾಗಾಗಿ ನನ್ನಲ್ಲಿರುವ ಸಕಲ ಗುಣಗಳು, ನನ್ನಲ್ಲಿರುವ ಸಕಲ ಶಕ್ತಿಯು ಅವರಲ್ಲಿಯೂ ಉಂಟಾಗಿ ನನಗೂ ಅವರಿಗೂ ವ್ಯತ್ಯಾಸವಿಲ್ಲದಂತೆಯೇ ಅವರು ನನ್ನ ಹತ್ತಿರದಲ್ಲಿಯೇ ಇರುತ್ತಾರೆ. ಆದುದರಿಂದ ಜ್ಞಾನಿ ಭಕ್ತರು ನನಗೆ ಅತ್ಯಂತ ಪ್ರಿಯರು, ನಾನು ಅವರಿಗೆ ಅತ್ಯಂತ ಪ್ರಿಯನು. ಅವರಿಗೆ ನಾನು ಕಾಣದೇ ಹೋಗುವುದಿಲ್ಲ, ನನಗೆ ಅವರೂ ಕಾಣದೇ ಇರುವುದಿಲ್ಲ ಎಂಬ ಜ್ಞಾನಿ ಭಕ್ತನ ಸ್ತರವನ್ನು ವರ್ಣಿಸುತ್ತಾ ಪರಮಾತ್ಮನು ಮುಂದಿನ ಸ್ತರಗಳನ್ನು ಹೇಳುತ್ತಾ ಬರುತ್ತಾನೆ. ಅಂದರೆ ಪರಮಾತ್ಮನಿಗೆ ಹತ್ತಿರದಲ್ಲಿರದೆ ಸ್ವಲ್ಪ ದೂರದಲ್ಲಿದ್ದರೂ ಹೇಗೆ ಕ್ಷತ್ರಿಯನಾಗುತ್ತಾನೆ, ಆನಂತರದಲ್ಲಿ ಇನ್ನೂ ದೂರದಲ್ಲಿ ಹೋದಾಗ ಹೇಗೆ ಅವನು ವೈಶ್ಯನಾಗಿ ಪ್ರಕೃತಿಗೆ ಹತ್ತಿರವಾಗುತ್ತಾನೆ, ಪರಮಾತ್ಮನಿಗೆ ಹತ್ತಿರವಾಗುತ್ತಾ ಹೋದಂತೆ ಬ್ರಾಹ್ಮಣ ಸ್ತರದಲ್ಲಿರುತ್ತಾನೆ. ಪರಮಾತ್ಮನಿಂದ ದೂರ ದೂರ ಹೋದಂತೆ ಲೌಕಿಕ ಪ್ರಪಂಚಕ್ಕೆ ಹತ್ತಿರವಾಗುತ್ತಾ ಇಂದ್ರಿಯಗಳಲ್ಲಿ ಸದಾಕಾಲವು ತಲ್ಲೀನನಾಗುತ್ತಾ ಯಾರು ಈ ಪ್ರಾಕೃತಿಕ ಶರೀರದ ಮತ್ತು ಪ್ರಾಕೃತಿಕ ವಿಷಯಗಳಲ್ಲಿ ತಲ್ಲೀನರಾಗುತ್ತಾರೋ ಅಂತಹವರು ಪರಮಾತ್ಮನಿಂದ ದೂರವಿರುತ್ತಾರೆ ಎಂಬ ಅರ್ಥದಲ್ಲಿ ಪರಮಾತ್ಮನು 4 ಸ್ತರಗಳನ್ನು ವರ್ಣಿಸುತ್ತಾನೆ, 4 ಭಕ್ತರನ್ನು ವರ್ಣಿಸುತ್ತಾನೆ. ಅದೇ ರೀತಿಯಲ್ಲಿಯೇ
ಕ್ಷಿಪ್ರಂ ಭವತಿ ಧರ್ಮಾತ್ಮ. ಯಾರು ಅತ್ಯಂತ ಹತ್ತಿರಕ್ಕೆ ನನ್ನ ಸ್ಪರ್ಶಕ್ಕೆ ಮತ್ತು ನನ್ನ ಸನಿಹಕ್ಕೆ ಬಂದು ನನ್ನ ಸಂಪರ್ಕಗಳನ್ನು ಹೊಂದುತ್ತಾರೆಯೋ ಅಂತಹವರುಗಳು ಕ್ಷಿಪ್ರಂ, ತತ್ ಕ್ಷಣದಿಂದಲೇ ಕಬ್ಬಿಣದ ತುಂಡು ಅಯಸ್ಕಾಂತವನ್ನು ಅಂಟಿಕೊಂಡಂತೆ ಅಯಸ್ಕಾಂತದ ಗುಣಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬರ್ಥದಲ್ಲಿ ನನ್ನಲ್ಲಿರುವ ಶಾಂತಿಯನ್ನಾಗಲಿ, ಪರಮಾತ್ಮನ ಶಾಂತಿ ಸ್ವರೂಪನು, ಅದು ಎಲ್ಲ ಶ್ಲೋಕಗಳಲ್ಲಿಯೂ ಬರುತ್ತದೆ. ಶಾಂತಾಕಾರಂ ಭುಜಗಶಯನಂ, ಅವನು ಶಾಂತ ಮೂರ್ತಿ, ಪ್ರಶಾಂತ ವಾತಾವರಣದಲ್ಲಿ ಸದಾಕಾಲವೂ ಇರುವಂಥವನು. ಅಲ್ಲಿ ಸತ್ಯ ಧರ್ಮಗಳು ನೆಲೆ ನಿಂತಿರುತ್ತದೆ. ಈ ಒಂದು ಅವನ ಸನಿಹದಲ್ಲಿರುವಂತಹ ವಾತಾವರಣವನ್ನು ಪರಮಾತ್ಮನು ವರ್ಣಿಸುತ್ತಾ, ಅಂತಹ ನನ್ನ ಸಂಪರ್ಕಕ್ಕೆ ಬಂದ ಯಾವುದೇ ವ್ಯಕ್ತಿಯಾದರೂ ಶ್ರದ್ಧೆ ಭಕ್ತಿಗಳಿಂದ ನನ್ನನ್ನು ಮೆಚ್ಚಿಸುವುದು ಎಂದರೆ ಅವನ ಹತ್ತಿರಕ್ಕೆ ಹೋಗುವುದು. ಅವನ ಹತ್ತಿರಕ್ಕೆ ಹೋದರೂ ಆ ನನ್ನ ಪ್ರಭಾವವು ಅವನ ಮೇಲೆ ಉಂಟಾಗಿ ಕ್ಷಿಪ್ರಂ ಧರ್ಮಾತ್ಮ ಭವತಿ, ಅಂತಹವನು ಕ್ಷಿಪ್ರವಾಗಿ ತತ್ ಕ್ಷಣದಿಂದಲೇ ಪರಮಾತ್ಮನ ಪ್ರಭಾವದಿಂದ ಸತ್ಕರ್ಮಗಳನ್ನೇ ಮಾಡುವಂತಹ ಆಚಾರ ಸಹಿತನಾದ ಪರಮಜ್ಞಾನಿಯೂ ಬ್ರಹ್ಮಜ್ಞಾನಿಯೂ ಆಗಿಬಿಡುವನು. ಅಂತಹವನನ್ನು ಸಾಧು ಎಂಬುದಾಗಿಯೇ ಪರಿಗಣಿಸಬೇಕು. ಹೊರಗೆ ನೋಡುವಾಗ ಅವನು ಲೌಕಿಕ ಪ್ರಪಂಚದಲ್ಲಿ ನಡೆದುಕೊಳ್ಳುವ ರೀತಿ ನೀತಿಗಳಲ್ಲಿ ಅವನನ್ನು ಅಳೆಯಬಾರದು. ಅವನ ಅಂತಃಸತ್ವವನ್ನು ಗಮನಿಸುವವರಾಗಿ ಅವನನ್ನು ಪರಮಾತ್ಮನ ಭಕ್ತರಾದರೆ ಅತ್ಯಂತ ಪ್ರಿಯನು ಭಗವಂತನಿಗೆ ಎಂಬುದನ್ನು ತಿಳಿದುಕೊಂಡು ಬ್ರಹ್ಮಜ್ಞಾನಿಗೆ ಸಮನಾದ ಸ್ತರದಲ್ಲಿ ಅವನಿರುವನೆಂದನು ಅವನನ್ನು ಸಾಧುರೇವ ಸಮಂತವ್ಯ, ಅವನನ್ನು ಸಾಧು ಎಂಬುದಾಗಿಯೇ ತಿಳಿದುಕೊಳ್ಳಬೇಕು. ಸಾಧು ಎಂಬುದಕ್ಕೆ ಯಾವುದು ಲಕ್ಷಣಗಳು ಎಂದರೆ ಪರಮಾತ್ಮನ ಸನ್ನಿಧಿಯಲ್ಲಿರುವುದೇ ಸಾಧು ಎಂಬುದಾಗಿ. ಸತ್ಯ ಧರ್ಮಗಳನ್ನು ಸದಾ ಪರಿಪಾಲನೆ ಮಾಡುವಂಥವನು, ಸದಾಚಾರಶೀಲನು, ಪರಮಾತ್ಮನ ಪ್ರಭಾವದಲ್ಲಿ ಆ ಒಂದು ಪರಿಧಿಯೊಳಗೆ ಸದಾಕಾಲ ಇರುವಂಥವನು ಎಂಬ ಸಾಧು ಎಂಬ ಲಕ್ಷಣಗಳನ್ನು, ಮಹಾತ್ಮ ಎಂಬ ಲಕ್ಷಣಗಳನ್ನು ಹಿಂದಿನ 4 ಶ್ಲೋಕಗಳಲ್ಲಿ ತಿಳಿಸಿದಂತೆ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ, ಅಂಥವನು ನನ್ನ ಸಂಸರ್ಗದಿಂದ ನನ್ನಂತೆಯೇ ಆಗಿಬಿಡುವನು. ನಾನಿರುವ ಸ್ಥಾನವು ಅಂತಹ ಪರಂಧಾಮ. ಅರ್ಜುನ, ಅಂತಹವರನ್ನು ಸಾಧು ಎಂಬುದಾಗಿ ತಿಳಿಕೋ. ಎಲ್ಲವೂ ನನ್ನಿಂದಲೇ ಪ್ರಭಾವಕ್ಕೆ ಒಳಗಾಗಿ ನನ್ನ ಬಳಿಯೇ ಇದ್ದು ಬಿಡುವರು. ಅವರಿಗೆ ನಾನು ಸದಾ ಕಾಣಿಸುತ್ತೇನೆ, ನನಗೆ ಅವರೂ ಸದಾ ಕಾಣಿಸುತ್ತಾರೆ ಎಂದು ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿದಂತೆ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾ ತೇಪಿ ಯಾಂತಿ ಪರಾಂಗತಿಂ. ಪರಮಾತ್ಮನು ಇಲ್ಲಿ 2 ಗುಂಪುಗಳನ್ನಾಗಿ ಮಾಡಿಕೊಂಡು ಹೇಳುತ್ತಲಿದ್ದಾನೆ. ಒಂದು ಪ್ರಕೃತಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಒಂದು ಗುಂಪಿನ ಜನಗಳಾದರೆ, ಪರಮಾತ್ಮನಿಗೆ ಅತ್ಯಂತ ಹತ್ತಿರದಲ್ಲಿರುವ ಇನ್ನೊಂದು ಗುಂಪಿನ ಜನಗಳನ್ನು ಈ ರೀತಿ ವರ್ಣನೆ ಮಾಡುತ್ತಾ 4 ಸ್ತರಗಳನ್ನು ವರ್ಣಿಸುತ್ತಾ ಆಯಾಯ ವ್ಯಕ್ತಿಗಳ ಸತ್ವವ ಆಧಾರಿತ ಮೇಲೆ ಆ ಸತ್ವವನ್ನು ನೋಡಿಕೊಂಡು ಹೇಗೆ ಅಂತಹವರುಗಳು ನನ್ನ ಸಂಪರ್ಕದಿಂದ ನನ್ನಂತೆಯೇ ಆಗಿಬಿಡುವರು ಎಂಬುದನ್ನು ವರ್ಣಿಸುತ್ತಾ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯಃ ವೈಶ್ಯಾಃ ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂಗತಿಂ. ಅಪ, ನನ್ನಿಂದ ತುಂಬ ದೂರದಲ್ಲಿರುವವರು, ಲೌಕಿಕದಲ್ಲೇ ಮುಳುಗಿ ಹೋಗಿರುವವರು, ಪ್ರಾಕೃತಿಕ ಶರೀರ ಮತ್ತು ಪ್ರಾಕೃತಿಕ ಇಂದ್ರಿಯಗಳ ಪ್ರಪಂಚವನ್ನು ಸದಾಕಾಲದಲ್ಲಿಯೂ ಹೊಂದಿರುವಂಥವರು ಯಾರು ಎಂದರೆ ಪಾಪಯೋನಯ,
ಪಾಪಯೋನಯ ಅಂದರೆ ಎಲ್ಲ ಪ್ರಾಣಿ ವರ್ಗಗಳು, ಕ್ರಿಮಿ ವರ್ಗಗಳು, ಪ್ರತಿಯೊಂದು ಜಂತು ವರ್ಗಗಳು ಬರುತ್ತದೆ. ಹಾಗೆಯೇ ಸ್ತ್ರೀಯ ಇದು ಸ್ವಯಂ ವಿದಿತ. ಪ್ರತಿ ಸ್ತ್ರೀಗೂ ಶರೀರ ರಚನೆಯು ಯಾವ ರೀತಿ ಇರುತ್ತದೆಂದರೆ ಆ ಶರೀರದ ರಚನೆಯಲ್ಲಿಯೇ ಅವಳು ಒಂದಾಗಿ ಬಿಟ್ಟಿರುತ್ತಾಳೆ. ಹಾಗಾಗಿ ಎಲ್ಲ ಪ್ರಾಕೃತಿಕವಾಗಿರುವಂತಹ ನದಿ ಪರ್ವತಗಳು ಯಾವುದೇ ಆಗಿರಲಿ, ಪ್ರತಿಯೊಂದು ಪ್ರಕೃತಿ ಸಂಬಂಧದಲ್ಲಿರುವಂಥದ್ದನ್ನು ಸ್ತ್ರೀ ರೂಪದಿಂದಲೇ, ಸ್ತ್ರೀ ನಾಮದಿಂದಲೇ ನಾವು ಸಂಬೋಧಿಸುತ್ತೇವೆ. ಹಾಗಾಗಿ ನದಿಗಳಿಗೂ ಹೆಣ್ಣಿನ ಹೆಸರುಗಳನ್ನೇ ಇಡುತ್ತಾರೆ. ಸ್ತ್ರೀಯರು ಪ್ರಕೃತಿ ಮತ್ತು ಸ್ತ್ರೀಯರಿಗೆ ಯಾವ ವ್ಯತ್ಯಾಸವೂ ಇಲ್ಲ ಎಂಬರ್ಥದಲ್ಲಿ ಸ್ತ್ರೀಯರುಗಳು ಸದಾಕಾಲವೂ ಪ್ರಾಕೃತಿಕವಾಗಿರುತ್ತಾರೆ, ಪ್ರಕೃತಿಯೇ ಅವರಾಗಿರುತ್ತಾರೆ, ಮಾಯೆಯೇ ಅವರಾಗಿರುತ್ತಾರೆ ಎಂಬರ್ಥದಲ್ಲಿ ಪರಮಾತ್ಮನು ಸ್ತ್ರೀಯ ಎಂದು ಆ ಪ್ರಾಕೃತಿಕ ಸ್ತರವನ್ನು ವರ್ಣಿಸುತ್ತಿದ್ದಾನೆ. ಅವರುಗಳು ತಮ್ಮ ಪ್ರಕೃತಿ ಶರೀರದಿಂದ ಒಳಹೊಕ್ಕು ಬುದ್ಧಿ ಪ್ರಜ್ಞೆಗಳನ್ನು ದಾಟುತ್ತಾ ಯಾರು ನನ್ನ ಬಳಿಗೆ ಬರುತ್ತಾರೆಯೋ ಅಂತಹವರುಗಳ ಗುಂಪಿಗೆ ಸೇರಿಕೊಳ್ಳುತ್ತಾರೆ. ಇಲ್ಲವಾದರೆ ಪ್ರಾಕೃತಿಕವಾದ ಶರೀರಕ್ಕೆ ಅತ್ಯಂತ ಹತ್ತಿರವಾಗಿದ್ದು ಸದಾಕಾಲದಲ್ಲಿಯೂ ಪ್ರಕೃತಿಮಯವಾಗಿಯೇ ಇರುವಂತಹ ಮನಸ್ಸು, ಬುದ್ಧಿ ಪ್ರಜ್ಞೆಗಳನ್ನು ಹೊಂದಿರುತ್ತಾರೆ. ಇದು ಸ್ತ್ರೀಯರ ವಿಷಯದಲ್ಲಿ ವಿಶೇಷವಾಗಿಯೂ ಪರಮಸತ್ಯವೆಂದು ಎಲ್ಲರಿಗೂ ಗೊತ್ತು. ಏಕೆಂದರೆ ಪ್ರಾಕೃತಿಕವಾಗಿ ಸ್ತ್ರೀಯರ ಶರೀರವು ಆ ರೀತಿಯೇ ರಚನೆ ಮಾಡಲ್ಪಟ್ಟಿರುತ್ತದೆ. ಸಂತಾನವನ್ನು ಮುಂದಕ್ಕೆ ಕೊಡುವುದರಿಂದ, ಮತ್ತೊಂದು ಶರೀರವನ್ನು ತಮ್ಮ ದೇಹದಿಂದ ಉತ್ಪತ್ತಿ ಮಾಡುವುದರಿಂದ ಸ್ತ್ರೀಯರುಗಳು ಪ್ರಕೃತಿಗೆ ಅತ್ಯಂತ ಹತ್ತಿರರಾಗಿರ್ತಾರೆ. ದೇಹಕ್ಕೆ, ಇಂದ್ರಿಯಗಳಿಗೆ, ಪ್ರಕೃತಿಗೆ ಅತ್ಯಂತ ಹತ್ತಿರದ ಸ್ತರದಲ್ಲಿರುವಂತಹ ಸ್ತ್ರೀಯರುಗಳು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮೇಲ್ಮುಖವಾಗಿ, ಊರ್ಧ್ವಮುಖವಾಗಿ ಯೋಗಾಭ್ಯಾಸಗಳನ್ನು ಮಾಡುವುದು ಅತ್ಯಂತ ಕ್ಲಿಷ್ಟಕರವಾದದ್ದು. ಆ ಕಾರಣದಿಂದಲೇ ಸ್ತ್ರೀಯರುಗಳಿಗೆ ಪಾತಿವ್ರತ್ಯ ಧರ್ಮವನ್ನು ಪರಮಾತ್ಮನು ಕರುಣಿಸಿರುವುದು. ಪತಿಯಲ್ಲೇ ದೇವರನ್ನು ಕಾಣಬೇಕು ಎಂಬುದಾಗಿ. ಪತಿಯು ಯೋಗ ಸಾಧನೆಗಳಿಂದ, ತಪಸ್ಸಿನಿಂದ ಪರಮಾತ್ಮನಿಗೆ ಹತ್ತಿರವಾಗುತ್ತಾನೆ. ಆ ರೀತಿ ಒಬ್ಬ ಸ್ತ್ರೀಯೂ ಆಗಬೇಕಾದರೆ ತುಂಬ ಕಷ್ಟಪಡಬೇಕಾಗುತ್ತದೆ. ಆ ಕಾರಣದಿಂದ ಆ ಸ್ತ್ರೀ ಕಷ್ಟಪಡಬಾರದೆಂಬ ಕಾರಣದಿಂದ ಪರಮಾತ್ಮನು ಪತಿಯನ್ನೇ ದೇವರನ್ನಾಗಿ ಸ್ವೀಕರಿಸಬಹುದು. ಸ್ವೀಕರಿಸಿದಾಗ ಅಂತಹ ಪತಿಯು ನನಗೆ ಹತ್ತಿರವಾಗುವುದರಿಂದ ಆ ಸಂಪರ್ಕದಿಂದ ಆ ಸ್ತ್ರೀಯು ಪಾವನಳಾಗುತ್ತಾಳೆ ಎಂಬುದಾಗಿ ಪರಮಾತ್ಮನು ಸ್ತ್ರೀಯ ಮುಂದಿನ ಸ್ತರವನ್ನು ಪ್ರಕೃತಿಯಲ್ಲೇ ಇರುವಂತಹ ಜಂತುಗಳು, ಕ್ರಿಮಿಕೀಟಗಳಾದಿಗಳನ್ನು ಬಿಟ್ಟು ಮುಂದಿನ ಸ್ತರದಲ್ಲಿ ಸ್ತ್ರೀಯರನ್ನು ಪ್ರಾಕೃತಿಕವಾಗಿ ಹತ್ತಿರವಾಗಿರುವವರೆಂಬುದಾಗಿ ವರ್ಣಿಸುತ್ತಾನೆ. ಆ ಸ್ತರವನ್ನು ತಿಳಿಸುತ್ತಾನೆ. ಆ ನಂತರದಲ್ಲಿ ಪ್ರಕೃತಿಗೆ ಅಂಟಿಕೊಳ್ಳದೇ ಇದ್ದಾಗ್ಯೂ ಪ್ರಾಕೃತಿಕವಾಗಿ ಇರುವಂತಹ ಸಿರಿ ಸಂಪತ್ತುಗಳಿಗೆ ಸದಾಕಾಲವು ಅಂಟಿಕೊಂಡಿರುವಂತಹ ವೈಶ್ಯರನ್ನು ವರ್ಣಿಸುತ್ತಾನೆ. ಆ ವೈಶ್ಯರಿಗಿಂತಲೂ ಶೂದ್ರರು ಉತ್ತಮ ಸ್ತರದಲ್ಲಿರುವರೆಂಬುದಾಗಿ ಪರಮಾತ್ಮನು ಸದಾಕಾಲವು ಸುಖ ಆನಂದಗಳಲ್ಲಿಯೇ ತೇಲಾಡುವಂತಹ ಶೂದ್ರರುಗಳು ಶೂದ್ರ ಸುಖಮವಾಪ್ನುಯಾತ್ ವೇದಾಂತಕೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್. ಸುಖದಲ್ಲಿಯೇ ಸದಾಕಾಲ ಇದ್ದು ಬಿಡುವಂತಹ ಶೂದ್ರಾದಿಗಳು ಆ ಸುಖವೆಂಬುದನ್ನು ಪ್ರಾಕೃತಿಕವೆಂಬುದಾಗಿ ಹೇಳದೆ ಪರಮಾತ್ಮನ ಸ್ತರಕ್ಕೆ ಇರುವಂತಹ ಆನಂದಕ್ಕೆ ಒಂದು ಬಗೆಯ ಸುಖವೆಂಬುದಾಗಿಯೇ ಹೇಳುತ್ತಾ ಅಂತಹ ಶೂದ್ರರೂ ಸಹಿತ ನನ್ನ ಒಂದು ಕಾರುಣ್ಯದಿಂದ ನನ್ನನ್ನೇ ಹೊಂದುತ್ತಾರೆ, ನನ್ನ ಕರುಣೆ ಅವರುಗಳ ಮೇಲೆ ಬಹಳ ಜಾಸ್ತಿ ಇರುತ್ತದೆ ಎಂಬುದಾಗಿ ಈ ಗುಂಪನ್ನು ವರ್ಣಿಸುತ್ತಿದ್ದಾನೆ. ಸ್ತ್ರೀಯರುಗಳು, ಪಾಪಯೋನಿಗಳು ಮತ್ತು ಶೂದ್ರರು ಮತ್ತು ವಿಶೇಷವಾಗಿ ವೈಶ್ಯರು, ಇವರುಗಳೆಲ್ಲ ಪ್ರಾಕೃತಿಕ
ಸ್ತರದಲ್ಲಿಯೇ ಸದಾಕಾಲ ಇದ್ದು ಬಿಡುವುದರಿಂದ ಅವರುಗಳಿಗೆ ಯೋಗ ಸಾಧನೆಗಳು ಕಷ್ಟವಾಗುವುದರಿಂದ ಅವರುಗಳ ಮೇಲೆ ನನ್ನ ಕಾರುಣ್ಯ ಇನ್ನೂ ಜಾಸ್ತಿಯಾಗಿರುತ್ತದೆ, ಸದಾ ಇರುತ್ತದೆ ಎಂಬುದಾಗಿ ಪರಮಾತ್ಮನು ಅವರುಗಳನ್ನು ಮೊದಲು ಹೇಳಿ ನಂತರದಲ್ಲಿ ಅವನ ಹತ್ತಿರದಲ್ಲಿರುವಂತಹ ಯೋಗ ಸಾಧನೆಗಳಲ್ಲಿ ಭಕ್ತಿ ಭಜನೆಗಳಿಂದ ಪರಮಾತ್ಮನನ್ನು ಮೆಚ್ಚಿಸುವಂತಹ ಸದಾಕಾಲ ಪರಮಾತ್ಮನ ಚಿಂತನೆಯನ್ನೇ ಮಾಡುವಂತಹ ವ್ಯಕ್ತಿಗಳನ್ನು ವರ್ಣಿಸುತ್ತಾ ಇನ್ನೊಂದು ಗುಂಪನ್ನಾಗಿ ಹೇಳುತ್ತಾನೆ. ಇನ್ನು ಅವರುಗಳಿಗೆ ದೂರದಲ್ಲಿರುವ ಪ್ರಕೃತಿಯಲ್ಲಿರುವವರಿಗೆ ನನ್ನ ಕಾರುಣ್ಯವಿದೆ ಎಂದ ಮೇಲೆ ಹತ್ತಿರದಲ್ಲಿರುವಂತಹ ನನ್ನ ಸಂಪರ್ಕದಲ್ಲಿಯೇ ಉಳಿದಿರುವಂತಹ ಬ್ರಾಹ್ಮಣರಾಗಲಿ, ಭಕ್ತರಾಗಲಿ, ರಾಜರ್ಷಿಗಳಾಗಲಿ ಸದಾಕಾಲವು ನನ್ನ ಬಳಿಯಲ್ಲಿಯೇ ಇರುವಂಥವರು, ಅವರಿಗೆ ನನ್ನ ಕಾರುಣ್ಯ ಇದ್ದೇ ಇರುತ್ತದೆ, ನಾನು ಹೇಳಬೇಕಾದುದೇ ಇಲ್ಲ ಎಂಬರ್ಥದಲ್ಲಿ ಪರಮಾತ್ಮನು ಕಿಂ ಪುನರ್ಬ್ರಾಹ್ಮಣಾ ಪುಣ್ಯಾ, ಪುಣ್ಯವಂತರುಗಳು ಬ್ರಾಹ್ಮಣರ ನಂತರದಲ್ಲಿ ಪುಣ್ಯವಂತರುಗಳು, ಯಾರು ಪುಣ್ಯ ಸಂಪಾದನೆಯಲ್ಲಿಯೇ ತಲ್ಲೀನರಾಗಿರುತ್ತಾರೋ ಅಂತಹವರು, ಅವರಿಗಿಂತಲೂ ಶ್ರೇಷ್ಠರಾದವರು ನನ್ನ ಭಕ್ತರು. ಅವರೂ ನನ್ನ ಭಕ್ತರು. ಅಂತೆಯೇ ಜ್ಞಾನಿ ಭಕ್ತರಾಗಿ ರಾಜರ್ಷಿಗಳು ಎಲ್ಲರೂ ಅನಿತ್ಯಂ ಅಸುಖಂ ಲೋಕಮಿಮಂ, ಹೇಗೆ ಪ್ರಕೃತಿ ಎಂಬುದು ಅನಿತ್ಯವೂ ಸುಖವಿಲ್ಲದ್ದು ಎಂಬುದಾಗಿ ತಿಳಿದುಕೊಂಡು ನನ್ನ ಕಡೆಗೆ ಬರುವವರಾಗಿರುತ್ತಾರೆಯೋ, ಪ್ರಾಕೃತಿಕವಾದ ಇಂದ್ರಿಯಗಳಲ್ಲಿ ಇರುವವರಲ್ಲದೆ ನನ್ನ ಕಡೆಗೆ ಬರುವಂಥವರಾಗುವವರೆಲ್ಲರಿಗೂ, ನನ್ನನ್ನು ಭಜಿಸುವವರೆಲ್ಲರಿಗೂ, ಭಕ್ತರಿಗೂ, ರಾಜರ್ಷಿಗಳಿಗೂ, ಪುಣ್ಯವಂತರಿಗೂ ಮತ್ತು ಬ್ರಾಹ್ಮಣರಿಗೂ ನಾನು ಯಾವಾಗಲೂ ನನ್ನ ಹತ್ತಿರದಲ್ಲಿಯೇ ಬರುವವರಾದ್ದರಿಂದ ನನ್ನ ಕಾರುಣ್ಯವನ್ನು ಕೊಟ್ಟೇ ಕೊಡುತ್ತೇನೆ. ಅವರಿಗೆ ಬೇರೆ ಕೊಡುತ್ತೇನೆಂಬುದಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ. ನನ್ನಿಂದ ದೂರದಲ್ಲಿರುವವರಿಗೆ, ಇಂದ್ರಿಯ ಲೋಕಗಳಲ್ಲಿರುವವರಿಗೆ, ಸದಾಕಾಲದಲ್ಲಿಯೂ ಲೌಕಿಕದಲ್ಲಿರುವಂತಹ ಪ್ರಾಕೃತಿಕ ಶರೀರಗಳಲ್ಲಿಯೇ ಲೀನವಾಗಿರುವಂತಹ ಸ್ತ್ರೀಯರುಗಳಿಗೆ ಕೊಡುವಂತಹದ್ದಾಗಿರುವಾಗ ಇನ್ನು ನನ್ನ ಹತ್ತಿರದಲ್ಲಿರುವವರಿಗೆ ಕೊಡುವುದಿಲ್ಲವೇ? ಕೊಟ್ಟೇ ಕೊಡುತ್ತೇನೆ ಎಂಬವಾಗಿ ಎರಡು ಗುಂಪುಗಳಾಗಿ ತನಗೆ ಅತ್ಯಂತ ಹತ್ತಿರದವರು, ತನ್ನಿಂದ ತುಂಬ ದೂರದಲ್ಲಿರುವವರು ಇಬ್ಬರನ್ನೂ ಸಮನಾಗಿ ಕಾಣುತ್ತೇನೆ ಎಂದು ಪರಮಾತ್ಮನು ಇಲ್ಲಿ ಅಭಯ ವಾಕ್ಯಗಳನ್ನು ಕೊಡುತ್ತಾ ಹೇಳ್ತಾನೆ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ಯೈವ ಆತ್ಮಾನಂ ಮತ್ಪರಾಯಣ. ಯೋಗದಿಂದ, ಯುಕ್ತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಯಾರು ನನ್ನನ್ನು ತೃಪ್ತಿಪಡಿಸುತ್ತಾ, ನನ್ನನ್ನು ಸಂತೋಷಪಡಿಸುತ್ತಾ, ನನ್ನ ಹತ್ತಿರದಲ್ಲಿಯೇ ಜ್ಞಾನಿಗಳಾಗಿ, ಜ್ಞಾನಿ ಭಕ್ತರಾಗಿ, ಬ್ರಹ್ಮಜ್ಞಾನಿಗಳಾಗಿ ಇರುತ್ತಾರೆಯೋ ಅಂತಹವರುಗಳೆಲ್ಲರೂ ನನ್ನಲ್ಲೇ ಸದಾಕಾಲವೂ ಲೀನವಾಗಿ ತಲ್ಲೀನತೆಯಿಂದ ಪರಾಯಣರಾಗಿರುತ್ತಾರೆ. ಆತ್ಮಾನಂ, ಅಂತಹವರುಗಳು ನನ್ನ ಆತ್ಮಕ್ಕೂ ಅಂತಹ ಆತ್ಮಕ್ಕೂ ವ್ಯತ್ಯಾಸವೇ ಇಲ್ಲದ ರೀತಿಯಲ್ಲಿ ಅಷ್ಟು ಸನಿಹದಲ್ಲಿ ಇರುವಂಥವರುಗಳು ನನ್ನ ಭಕ್ತರಾಗಿರುತ್ತಾರೆ. ಅರ್ಜುನ, ಆದುದರಿಂದ ಪ್ರತಿಯೊಂದು ಜೀವಿಯೂ ನನ್ನ ಕಡೆಯೇ ಬರುತ್ತಿರುತ್ತದೆ. ನೀನು ಸದಾಕಾಲವೂ ಯೋಗ ಮಾರ್ಗದಿಂದಾಗಲಿ ಅನ್ಯ ಉಪಾಯಗಳಿಂದಾಗಲಿ ನನ್ನಲ್ಲಿ ಭಕ್ತಿ ಮಾಡಿ, ಭಜನೆ ಮಾಡಿ ನನ್ನ ಕಡೆಗೆ ಬರುವಂಥವನಾಗು ಎಂದು ಪರಮಾತ್ಮನು ತನ್ನ ಗುಣಗಳನ್ನಾಗಲಿ, ತನ್ನ ದೇಹ ರಚನೆಯನ್ನಾಗಲಿ, ತಾನು ವಿಶ್ವದಲ್ಲಿ ಎಲ್ಲಿ ಇರುವನೇ, ಹೇಗಿರುವನು ಎಂಬುದನ್ನಾಗಲಿ ವಿವರಿಸುತ್ತಾ ಅರ್ಜುನನಿಗೆ ಈ ರಾಜಗುಹ್ಯ ರಾಜವಿದ್ಯಾ ಯೋಗವೆಂಬ ಅಧ್ಯಾಯವನ್ನು ಸಂಪೂರ್ಣ ಮಾಡುತ್ತಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.